ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನಾ ಕೃತ್ಯಗಳಿಗೆ ನಮ್ಮ ದೇಶದ ಸೇನೆ ದಿಟ್ಟ ಉತ್ತರ ನೀಡಿದ ಬಳಿಕ ಈಗ ಸರ್ಕಾರದಿಂದ ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ವಿರುದ್ಧ ಜಾಗತಿಕ ಕ್ರಮ ಕೈಗೊಳ್ಳುವ ಪ್ರಯತ್ನ ಶುರುವಾಗಿದೆ. ಪಾಕಿಸ್ತಾನ ಸೃಷ್ಟಿ ಮಾಡ್ತಿರುವ ಸಮಸ್ಯೆಗಳೇನೇನು, ಭಯೋತ್ಪಾದನೆಗೆ ಭಾರತ ತಿರುಗೇಟು ನೀಡಲೇಬೇಕಾದ ಅಗತ್ಯ ಯಾಕಿದೆ ಅನ್ನೋ ವಿಷಯಗಳ ಬಗ್ಗೆ ಜಗತ್ತಿನ ಪ್ರಮುಖ ದೇಶಗಳ ಪ್ರಭಾವಿಗಳ ನಡುವೆ ಒಮ್ಮತಾಭಿಪ್ರಾಯ ಮೂಡಿಸುವ ನಿಟ್ಟಿನಲ್ಲಿ ಈ ಮಹತ್ವದ ಹೆಜ್ಜೆ ಇಡಲಾಗ್ತಾ ಇದೆ. ವಿಶೇಷ ಅಂದರೆ ಸರ್ಕಾರ ಈ ಪ್ರಮುಖ ಕ್ರಮಕ್ಕೆ ವಿಪಕ್ಷದ ಸದಸ್ಯರನ್ನೂ ಸೇರಿಸಿಕೊಳ್ತಾ ಇದೆ. ಎಲ್ಲಿವರೆಗೆ ಅಂತಂದರೆ ಈ ಪೈಕಿ ಕೆಲವು ಅತ್ಯಂತ ಮುಖ್ಯ ನಿಯೋಗಗಳಿಗೆ ವಿಪಕ್ಷ ನಾಯಕರೇ ನೇತೃತ್ವವನ್ನು ವಹಿಸುತ್ತಿದ್ದಾರೆ. ಆಪರೇಷನ್ ಸಿಂಧೂರ್ನ ವಿವರ ನೀಡೋಕೆ ನಡೆಸಿದ ಪತ್ರಿಕಾಗೋಷ್ಠಿ ಭಾರತದ ಸೇನೆಯ ವತಿಯಿಂದ ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿತ್ತು. ವಿದೇಶಾಂಗ ಕಾರ್ಯದರ್ಶಿ ಜೊತೆ ಇಬ್ಬರು ಮಹಿಳಾ ಸೇನಾಧಿಕಾರಿಗಳ ಮೂಲಕ ಇಡೀ ಜಗತ್ತಿಗೆ ಮಹತ್ವದ ಸಂದೇಶ ರವಾನಿಸಿತ್ತು ಭಾರತೀಯ ಸೇನೆ ಹಾಗೂ ಸರ್ಕಾರ. ಈಗ ವಿದೇಶಗಳಿಗೆ ದೇಶದ ನಿಯೋಗ ಕಳಿಸುವಾಗಲೂ ಎಲ್ಲ ಪಕ್ಷಗಳ ಅತ್ಯಂತ ಪರಿಣಾಮಕಾರಿ ವಾಗ್ಮಿಗಳನ್ನು ಆಯ್ಕೆ ಮಾಡಿ ಕಳಿಸಲಾಗ್ತಿದೆ. ಅವರಲ್ಲೇ ಕೆಲವರಿಗೆ ನಿಯೋಗಗಳ ನೇತೃತ್ವವನ್ನು ವಹಿಸಲಾಗ್ತಾ ಇದೆ. ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದರೆ ಪಿಒಕೆಯಲ್ಲಿನ ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ನ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯ ಕುರಿತು ಭಾರತದ ಸ್ಪಷ್ಟ ನಿಲುವನ್ನು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ತಿಳಿಸೋಕೆ ಕೇಂದ್ರ ಸರ್ಕಾರ ಮಹತ್ವದ ರಾಜತಾಂತ್ರಿಕ ಹೆಜ್ಜೆ ಇಟ್ಟಿದೆ. ಇದರ ಭಾಗವಾಗಿ ವಿವಿಧ ರಾಜಕೀಯ ಪಕ್ಷಗಳ ಸಂಸದರನ್ನು ಒಳಗೊಂಡ ಬಹುಪಕ್ಷೀಯ ನಿಯೋಗಗಳನ್ನು ವಿದೇಶಗಳಿಗೆ ಕಳಿಸೋಕೆ ಸಿದ್ಧತೆ ನಡೆಸಲಾಗಿದೆ. ಈ ಉಪಕ್ರಮ ಗಡಿಯಾಚೆಗಿನ ಭಯೋತ್ಪಾದನೆಯಂತಹ ಸೂಕ್ಷ್ಮ ವಿಷಯದಲ್ಲಿ ಭಾರತ ಜಾಗತಿಕವಾಗಿ ಒಗ್ಗಟ್ಟಿನ ಮುಖವನ್ನು ಪ್ರದರ್ಶಿಸುವ ಗುರಿಯನ್ನು ಹೊಂದಿದೆ. ಈ ಬಹುಪಕ್ಷೀಯ ನಿಯೋಗವನ್ನು ಕಳಿಸುವ ಪ್ರಮುಖ ಉದ್ದೇಶ ಅಂತಂದರೆ ಆಪರೇಷನ್ ಸಿಂಧೂರ್ನ ಅಗತ್ಯ ಮತ್ತು ಅದರ ಪರಿಣಾಮಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಭಾರತದ ದೃಷ್ಟಿಕೋನವನ್ನು ಮನವರಿಕೆ ಮಾಡಿಕೊಡೋದು. ಪಾಕಿಸ್ತಾನದಿಂದ ನಿರಂತರವಾಗಿ ಬರ್ತಿರುವ ಭಯೋತ್ಪಾದನೆಯ ಬೆದರಿಕೆ ಸಂದರ್ಭದಲ್ಲಿ ಈ ಕಾರ್ಯಾಚರಣೆ ಯಾಕೆ ಅನಿವಾರ್ಯವಾಗಿತ್ತು ಅನ್ನೋದನ್ನು ವಿವರಿಸೋಕೆ ನಿಯೋಗ ವಿವಿಧ ದೇಶಗಳ ಸರ್ಕಾರ, ಅಲ್ಲಿನ ಬುದ್ಧಿಜೀವಿಗಳ ಸಮೂಹ ಮತ್ತು ಮಾಧ್ಯಮ ಸಂಸ್ಥೆಗಳೊಂದಿಗೆ ಸಮಾಲೋಚನೆ ನಡೆಸಲಿದೆ. ನಿಯೋಗ ತನ್ನ ಚರ್ಚೆಗಳಲ್ಲಿ ಮುಖ್ಯವಾಗಿ 5 ಅಂಶಗಳ ಕಾರ್ಯಸೂಚಿಯ ಮೇಲೆ ಕೇಂದ್ರೀಕರಿಸುವ ನಿರೀಕ್ಷೆ ಇದೆ ಅಂತ ವರದಿಯಾಗಿದೆ. ಅದರಲ್ಲಿ ಮೊದಲನೇದು ಪಾಕಿಸ್ತಾನದ ಪ್ರಚೋದನೆಗಳು. ಮಿಲಿಟರಿ ಕಾರ್ಯಾಚರಣೆಯನ್ನು ಅನಿವಾರ್ಯಗೊಳಿಸಿದ ಪಾಕಿಸ್ತಾನದ ಭಯೋತ್ಪಾದಕ ಪ್ರಚೋದನೆಗಳ ವಿವರಣೆ ನೀಡೋದು. ಎರಡನೇದು ಕಾರ್ಯಾಚರಣೆಯ ಅಗತ್ಯತೆ. ಪಾಕಿಸ್ತಾನದ ಬೆದರಿಕೆಗಳಿಗೆ ಆಪರೇಷನ್ ಸಿಂಧೂರ್ ನಿರ್ಣಾಯಕ ಪ್ರತಿಕ್ರಿಯೆ ಯಾಕೆ ಅನ್ನೋದನ್ನು ಒತ್ತಿ ಹೇಳೋದು. ಮೂರನೇದು ಭವಿಷ್ಯದ ಕ್ರಮಗಳ ಸಾಧ್ಯತೆ. ಭವಿಷ್ಯದಲ್ಲಿ ಮತ್ತಷ್ಟು ಭಯೋತ್ಪಾದಕ ಕೃತ್ಯಗಳು ನಡೆದರೆ ಇದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆಯ ಬಗ್ಗೆ ತಿಳಿಸೋದು. ನಾಲ್ಕನೇದು ನಿಖರ ಗುರಿ. ಕಾರ್ಯಾಚರಣೆಯ ಸಮಯದಲ್ಲಿ ಭಯೋತ್ಪಾದಕ ಅಡಗುತಾಣಗಳನ್ನು ಮಾತ್ರ ನಿಖರವಾಗಿ ಗುರಿಯಾಗಿಸಲಾಯಿತು ಅನ್ನೋದನ್ನು ಸ್ಪಷ್ಟಪಡಿಸೋದು. ಐದನೇದು ಪಾಕಿಸ್ತಾನದ ಪಾತ್ರ. ಭಯೋತ್ಪಾದನೆಯನ್ನು ಪೋಷಿಸುವಲ್ಲಿ ಪಾಕಿಸ್ತಾನದ ಸಾಬೀತಾದ ಪಾತ್ರ ಮತ್ತು ಅದರ ಜಾಗತಿಕ ಪರಿಣಾಮಗಳನ್ನು ಎತ್ತಿ ತೋರಿಸೋದು. ಈ ನಿಯೋಗದಲ್ಲಿ ಯಾರೆಲ್ಲ ಸದಸ್ಯರಿರ್ತಾರೆ ಅಂತ ನೋಡೋದಾದ್ರೆ ಸರ್ಕಾರ ಈ ವಿಷಯದಲ್ಲಿ ದ್ವಿಪಕ್ಷೀಯ ವಿಧಾನವನ್ನು ಅಳವಡಿಸಿಕೊಳ್ಳೋಕೆ ಉದ್ದೇಶಿಸಿರೋದ್ರಿಂದ ಎಲ್ಲ ಪಾಲುದಾರರೊಂದಿಗೆ ಸಮಾಲೋಚಿಸಿದ ನಂತರ ನಿಯೋಗದ ಅಂತಿಮ ಸಂಯೋಜನೆಯನ್ನು ಪ್ರಕಟ ಮಾಡುವ ನಿರೀಕ್ಷೆ ಇದೆ. ಮೂಲಗಳ ಪ್ರಕಾರ ಒಟ್ಟು 8 ಗುಂಪುಗಳು ವಿವಿಧ ದೇಶಗಳಿಗೆ ಪ್ರಯಾಣ ಮಾಡಲಿವೆ. ಪ್ರತಿ ನಿಯೋಗ 5 ರಿಂದ 6 ಸಂಸದರು, ಓರ್ವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಧಿಕಾರಿ ಮತ್ತು ಓರ್ವ ಸರ್ಕಾರಿ ಪ್ರತಿನಿಧಿಯನ್ನು ಒಳಗೊಂಡಿರುತ್ತೆ. ಒಟ್ಟಾರೆಯಾಗಿ ಸುಮಾರು 30 ರಿಂದ 40 ಸಂಸದರು ಈ ರಾಜತಾಂತ್ರಿಕ ದೌತ್ಯದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಈ ನಿಯೋಗದಲ್ಲಿ ಆಡಳಿತಾರೂಢ ಮತ್ತು ವಿರೋಧ ಪಕ್ಷಗಳೆರಡರ ಸಂಸದರು ಸೇರಿರ್ತಾರೆ ಅನ್ನೋದು ವಿಶೇಷ. ಕೆಲವು ಪ್ರಮುಖ ಸದಸ್ಯರ ಹೆಸರುಗಳು ಈಗಾಗಲೇ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ಅಮೆರಿಕಕ್ಕೆ ತೆರಳುವ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ ಅಂತ ವರದಿಗಳು ತಿಳಿಸಿವೆ. ಅದಲ್ಲದೆ ವರದಿಗಳ ಪ್ರಕಾರ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಮಧ್ಯಪ್ರಾಚ್ಯಕ್ಕೆ ತೆರಳುವ ತಂಡವನ್ನು ಮುನ್ನಡೆಸಲಿದ್ದಾರೆ. ಜೆಡಿಯು ಪಕ್ಷದ ಸಂಜಯ್ ಕುಮಾರ್ ಝಾ ಜಪಾನ್, ದಕ್ಷಿಣ ಕೊರಿಯಾ, ಇಂಡೋನೇಷ್ಯಾ ಮತ್ತು ಮಲೇಷ್ಯಾಗೆ ಭೇಟಿ ನೀಡುವ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಬಿಜೆಪಿಯ ಜೈ ಪಾಂಡಾ ಪಶ್ಚಿಮ ಯುರೋಪ್ಗೆ ತೆರಳುವ ತಂಡದ ಮುಖ್ಯಸ್ಥರಾಗಿದ್ದಾರೆ. ಡಿಎಂಕೆಯ ಕನಿಮೋಳಿ ರಷ್ಯಾ ಮತ್ತು ಸ್ಪೇನ್ಗೆ ಹೋಗುವ ತಂಡದ ನಾಯಕತ್ವ ವಹಿಸಲಿದ್ದಾರೆ. ಶರದ್ ಪವಾರ್ ಬಣ ಎನ್ಸಿಪಿಯ ಸುಪ್ರಿಯಾ ಸುಳೆ ದಕ್ಷಿಣ ಆಫ್ರಿಕಾ ಮತ್ತು ಈಜಿಪ್ಟ್ಗೆ ಹೋಗುವ ತಂಡದ ನೇತೃತ್ವ ವಹಿಸಲಿದ್ದಾರೆ ಮತ್ತು ಶಿವಸೇನೆಯ ಶ್ರೀಕಾಂತ್ ಏಕನಾಥ್ ಶಿಂದೆ ಯುಎಇ ಮತ್ತು ಆಫ್ರಿಕಾದಲ್ಲಿ ಭಾರತದ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಈ ಹಿಂದೆ ಎಐಎಂಐಎಂ ನಾಯಕ ಅಸದುದ್ದೀನ್ ಒವೈಸಿ ಅವರು ಸೌದಿ ಅರೇಬಿಯಾ ಮತ್ತು ಖತರ್ಗೆ ತೆರಳುವ ತಂಡದ ನೇತೃತ್ವ ವಹಿಸುವ ನಿರೀಕ್ಷೆ ಇದೆ ಅಂತ ವರದಿಗಳು ತಿಳಿಸಿದ್ವು. ನೇತೃತ್ವ ವಹಿಸೋರಲ್ಲಿ ಒವೈಸಿ ಹೆಸರು ಯಾಕಿಲ್ಲ ಅಂತ ಅನೇಕರು ಎಕ್ಸ್ನಲ್ಲಿ ಪ್ರಶ್ನಿಸಿದ್ದಾರೆ. ನೇತೃತ್ವ ವಹಿಸೋರ ಹೆಸರನ್ನ ಘೋಷಿಸಿದ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರ ಎಕ್ಸ್ ಪೋಸ್ಟ್ ಅಡಿಯಲ್ಲಿ ಅನೇಕರು ಈ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಓರ್ವ ಮುಸ್ಲಿಂ ನಾಯಕ ಇರಬೇಕಿತ್ತು, ಮತ್ತದಕ್ಕೆ ಒವೈಸಿಗಿಂತ ಉತ್ತಮ ಯಾರು ಅಂತ ಒಬ್ರು ಕೇಳಿದ್ದಾರೆ. ನಿಯೋಗದಲ್ಲಿ ಸೇರುವ ಸಾಧ್ಯತೆ ಇರುವ ಇತರ ಪ್ರಮುಖ ಸಂಸದರಲ್ಲಿ ಸಮೀಕ್ ಭಟ್ಟಾಚಾರ್ಯ, ಅನುರಾಗ್ ಠಾಕೂರ್, ಮನೀಶ್ ತಿವಾರಿ, ಅಮರ್ ಸಿಂಗ್, ಪ್ರಿಯಾಂಕಾ ಚತುರ್ವೇದಿ, ಸಸ್ಮಿತ್ ಪಾತ್ರ, ಡಿ ಪುರಂದರೇಶ್ವರಿ, ಸಲ್ಮಾನ್ ಖುರ್ಷಿದ್, ಅಪರಾಜಿತಾ ಸಾರಂಗಿ, ರಾಜೀವ್ ಪ್ರತಾಪ್ ರೂಡಿ, ಬ್ರಿಜ್ಲಾಲ್, ಸುದೀಪ್ ಬಂಡೋಪಾಧ್ಯಾಯ, ಜಾನ್ ಬ್ರಿಟ್ಟಾಸ್ ಮತ್ತು ವಿಕ್ರಮ್ಜಿತ್ ಸಾಹಿನಿ ಸೇರಿದ್ದಾರೆ.
ಮೂಲಗಳ ಪ್ರಕಾರ ಈ ನಿಯೋಗಗಳು ಸುಮಾರು 10 ದಿನಗಳ ಅವಧಿಗೆ ವಿದೇಶಗಳಲ್ಲಿ ಇರುತ್ತೆ. ಸಂಸದರು ತಮ್ಮ ಪಾಸ್ಪೋರ್ಟ್ಗಳು ಮತ್ತು ಇತರ ಪ್ರಯಾಣ ಸಂಬಂಧಿತ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳುವಂತೆ ಸೂಚಿಸಲಾಗಿದೆ. ನಿಯೋಗಗಳು ಮೇ 22 ಅಥವಾ 23ರ ಸುಮಾರಿಗೆ ಭಾರತದಿಂದ ಹೊರಡಲಿದ್ದು ಜೂನ್ ಮೊದಲ ವಾರದಲ್ಲಿ ಮರಳುವ ಸಾಧ್ಯತೆ ಇದೆ. ನಿಯೋಗಗಳು ಒಟ್ಟು ವಿವಿಧ ಖಂಡಗಳ ಪ್ರಮುಖ ದೇಶಗಳಿಗೆ ಭೇಟಿ ನೀಡಲಿವೆ. ಪ್ರಮುಖ ಸ್ಥಳಗಳಲ್ಲಿ ವಾಷಿಂಗ್ಟನ್ ಡಿಸಿ, ಲಂಡನ್, ಅಬುದಾಬಿ, ಜೋಹಾನ್ಸ್ಬರ್ಗ್, ಟೋಕಿಯೋ, ಸೌದಿ ಅರೇಬಿಯಾ ಮತ್ತು ಖತರ್ ಸೇರಿವೆ. ಈ ಕ್ರಮ ಹೊಸತೇನಲ್ಲ. 1994ರಲ್ಲಿ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದಲ್ಲಿ ನಿರ್ಣಯವನ್ನು ಮಂಡಿಸೋಕೆ ಸಿದ್ಧವಾಗಿದ್ದಾಗ ಅಂದಿನ ಪ್ರಧಾನಿ PV ನರಸಿಂಹರಾವ್ ಅವರು ಇದೇ ರೀತಿಯ ರಾಜತಾಂತ್ರಿಕ ತಂತ್ರವನ್ನು ಅನುಸರಿಸಿದ್ರು. ಅವರು ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ ಬಹುಪಕ್ಷೀಯ ನಿಯೋಗವನ್ನು UNHRCಗೆ ಕಳಿಸಿದ್ರು. ಆ ನಿಯೋಗದಲ್ಲಿ ಫಾರೂಕ್ ಅಬ್ದುಲ್ಲಾ ಮತ್ತು ಅಂದಿನ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಸಲ್ಮಾನ್ ಖುರ್ಷಿದ್ ಅವರೂ ಇದ್ರು. ಈ ನಿಯೋಗ ಕಾಶ್ಮೀರ ವಿಷಯದಲ್ಲಿ ಭಾರತದ ಏಕೀಕೃತ ನಿಲುವನ್ನು ಪರಿಣಾಮಕಾರಿಯಾಗಿ ಮಂಡಿಸುವಲ್ಲಿ ಯಶಸ್ವಿಯಾಗಿತ್ತು. ಇದು ಪಾಕಿಸ್ತಾನ ತನ್ನ ನಿರ್ಣಯವನ್ನು ಹಿಂತೆಗೆದುಕೊಳ್ಳೋಕೆ ಕಾರಣ ಆಯಿತು. ಈಗ ಮೋದಿ ಸರ್ಕಾರ ರಚಿಸುತ್ತಿರುವ ನಿಯೋಗಗಳು 1994ರ ಮಾದರಿಯಲ್ಲೇ ರಾಷ್ಟ್ರೀಯ ಏಕತೆಯನ್ನು ಪ್ರದರ್ಶಿಸುವ ಗುರಿ ಹೊಂದಿವೆ. ಶಶಿ ತರೂರ್ ಅವರನ್ನ ನಿಯೋಗದ ನೇತೃತ್ವಕ್ಕೆ ಆಯ್ಕೆ ಮಾಡಿರೋದಕ್ಕೆ ಸಂಬಂಧಿಸಿದಂತೆ ಕೇರಳ ಕಾಂಗ್ರೆಸ್ ಬಿಜೆಪಿಯಲ್ಲಿ ಪ್ರತಿಭೆಯ ಕೊರತೆ ಇದೆ ಅಂತ ಹೇಳಿಕೊಂಡಿದೆ. ಪ್ರಧಾನಿ ಮೋದಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಾಸಾರ್ಹತೆ ಕಳೆದುಕೊಂಡಿರುವಾಗ ಜಾಗತಿಕ ಗೌರವವನ್ನು ಹೊಂದಿರುವ ಧ್ವನಿ ದೇಶಕ್ಕೆ ಅಗತ್ಯವಾಗಿದೆ ಅಂತ ಕೇರಳ ಕಾಂಗ್ರೆಸ್ ಹೇಳಿದೆ. ಬಿಜೆಪಿ ಒಳಗಿರುವ ಪ್ರತಿಭೆಯ ಕೊರತೆಯನ್ನು ಸರ್ಕಾರ ಗುರುತಿಸಿ ದೇಶವನ್ನು ಪ್ರತಿನಿಧಿಸೋಕೆ ಕಾಂಗ್ರೆಸ್ ನಾಯಕರನ್ನ ಆಯ್ಕೆ ಮಾಡಿರುವುದನ್ನು ನಾವು ಪ್ರಶಂಸಿಸ್ತೀವಿ ಅಂತ ಕೇರಳ ಕಾಂಗ್ರೆಸ್ ಹೇಳಿಕೆಯಲ್ಲಿ ತಿಳಿಸಿದೆ. ಶಶಿ ತರೂರ್ ಅವರು ಜಾಗತಿಕ ಮಟ್ಟದಲ್ಲಿ ಭಾರತದ ನಿಲುವನ್ನು ಪರಿಣಾಮಕಾರಿಯಾಗಿ ಮಂಡಿಸಿ ಮೋದಿ ಸರ್ಕಾರ ಮಾಡಿದ ತಪ್ಪುಗಳನ್ನು ಸರಿಪಡಿಸುತ್ತಾರೆ ಅನ್ನೋ ವಿಶ್ವಾಸವನ್ನು ಕೇರಳ ಕಾಂಗ್ರೆಸ್ ವ್ಯಕ್ತಪಡಿಸಿದೆ. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಈ ನಿಯೋಗಗಳ ಸಮನ್ವಯದ ನೇತೃತ್ವ ವಹಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಸಂಸದೀಯ ವ್ಯವಹಾರಗಳ ಸಚಿವಾಲಯ ಮತ್ತು ಇತರ ಸಂಸ್ಥೆಗಳು ಪಾಕಿಸ್ತಾನದ ವಿರುದ್ಧದ ಆರೋಪಗಳನ್ನು ಸಮರ್ಥಿಸೋಕೆ ಅಗತ್ಯವಾದ ವಿವರವಾದ ದಾಖಲೆಗಳನ್ನು ಸಿದ್ಧಪಡಿಸುತ್ತಿವೆ ಅಂತ ತಿಳಿದು ಬಂದಿದೆ. ಇದು ಜಾಗತಿಕವಾಗಿ ಅದೆಷ್ಟು ಮಹತ್ವದ ಸಂದೇಶ ರವಾನೆ ಮಾಡುತ್ತೋ ಅಷ್ಟೇ ಮಹತ್ವದ ಸಂದೇಶವನ್ನು ದೇಶದ ಒಳಗೂ ರವಾನೆ ಮಾಡಲಿದೆ. ದೇಶದೊಳಗೆ ಧರ್ಮ, ಜಾತಿ ಹೆಸರಲ್ಲಿ ದ್ವೇಷ, ಅಪನಂಬಿಕೆ ಹರಡುವ ಮತಾಂತರಿಗೆ ಈ ಮೂಲಕ ಪಾಠ ಮಾಡಲಾಗಿದೆ. ಈ ದೇಶ ಒಬ್ಬ ನಾಯಕ, ಒಬ್ಬ ಪಕ್ಷದ ಸೊತ್ತಲ್ಲ. ಇದು ಬಹುಧರ್ಮೀಯರು, ಬಹುಪಕ್ಷಗಳ ನಾಯಕರು ಸೇರಿ ಕಟ್ಟಿರುವ ದೇಶ. ಈ ದೇಶವನ್ನು ಜಾಗತಿಕವಾಗಿ ಪ್ರತಿನಿಧಿಸುವಾಗ ಆ ಬಹುತ್ವವೇ ನಮ್ಮ ಪಾಲಿನ ಅತಿದೊಡ್ಡ ಆಸ್ತಿ ಹಾಗೂ ಅಸ್ತ್ರ. ಪಾಕಿಸ್ತಾನದ ಬಳಿ ಈ ಅಸ್ತ್ರಕ್ಕೆ ಮದ್ದಿಲ್ಲ. ನಾವಿಲ್ಲಿ ಎಲ್ಲ ಧರ್ಮೀಯರು, ಎಲ್ಲ ಪಕ್ಷದವರು ಒಟ್ಟಾಗಿ ಈ ದೇಶದ ಬಗ್ಗೆ ಮಾತನಾಡ್ತೇವೆ ಅಂದಾಗ ಅದಕ್ಕಿರುವ ಶಕ್ತಿ ಊಹೆ ಮಾಡೋದಕ್ಕೂ ಅಸಾಧ್ಯ. ಒಂದೇ ದೇಶ, ಒಂದೇ ನಾಯಕ ಅಂತೆಲ್ಲ ಹೇಳಿ ಇಲ್ಲಿ ರಾಜಕೀಯ ಮಾಡ್ಬೋದು, ಜನರನ್ನ ವಿಭಜಿಸಬಹುದು. ಆದರೆ ಜಾಗತಿಕವಾಗಿ ಭಾರತದ ಶಕ್ತಿ ಇರೋದೇ ಇಲ್ಲಿನ ಬಹುತ್ವದಲ್ಲಿ. ಈಗ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲೂ ಆ ಬಹುತ್ವವನ್ನೇ ನೆಚ್ಕೊಳ್ಳೋದು ಮೋದಿ ಸರ್ಕಾರಕ್ಕೂ ಅನಿವಾರ್ಯವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.